ಮಾತಾಡಲ್ಲ, ಆರಾಮಾಗಿ ನೀನು ಕೇಳು, ನಿನ್ ಮಾತು ಪ್ರತಿಯೊಂದು ನಾನು ಕೇಳ್ತೀನಿ. ಇಲ್ಲಿ ಆಗಿರುವಂತದ್ದು ಅವತ್ತು ರೆಡ್ಡಿ ರಿಪಬ್ಲಿಕ್ ಅನ್ನುವಂತ ಪದ ಏನ್ ಬಂದಿದೆ, ಇವತ್ತು ಎಲ್ಲಾ ಸಿಬಿಐ ಕೇಸ್ಗಳಲ್ಲಿ ನಾಗೇಂದ್ರ ನಾನು ನಿಮ್ಮ ವೈಯಕ್ತಿಕವಾಗಿ ನಾನು ಹೇಳ್ತಾ ಇಲ್ಲ. ನೀವು ನಮ್ಮ ಸರ್ಕಾರನ ನನ್ನ ಸರ್ಕಾರನ ಟೀಕೆ ಮಾಡಿದ್ರಿ ನೀವು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ನಾವು ನಿನ್ನೆ ನಾವು ಮೌನವಾಗಿ ನಾವು ಕೇಳಿದೆ ಅಲ್ಲ ಅಣ್ಣ, ನಾನು ಹೇಳಿದ್ದೀನಿ. ನಾನು ಜನಾರ್ದನ್ ರೆಡ್ಡಿ ಅವರೇ ಅಲ್ಲ, ಜನಾರ್ದನ್ ರೆಡ್ಡಿ ಅವರೇ, ಜನಾರ್ದನ್ ರೆಡ್ಡಿ ಅವರೇ, ಜನಾರ್ದನ್ ರೆಡ್ಡಿ ಅವರೇ, ನೀವು ಅಲ್ಲಿ ಯಾಕೆ ನೋಡ್ತೀರಿ? ಅದೇ ಪ್ರಾಬ್ಲಮ್ ಇಲ್ಲ, ನಿಮ್ಮ ಕೆಲಸ ನಿಮ್ಮೆಲ್ಲರ ಉದ್ದೇಶ ಏನಿದೆ? ಬಳ್ಳಾರಿಯನ್ನು ಶಾಂತ ರೀತಿಯಲ್ಲಿ ತಗೊಳ್ಬೇಕಂತಲ್ಲ ನಮ್ದಲ್ಲ. ನಮ್ಮ ಬೇಡಿಕೆ ಇಷ್ಟ ಇದೆ. ಮಾನ್ಯ ಸದಸ್ಯರೇ, ನನಗೆ ಅವತ್ತು ನಾನು ಮಾತಾಡಿದ್ಮೇಲೆ ಮತ್ತೆ ಮಾತಾಡಿ. ನೀನು ಅವತ್ತೇನು ರಿಪಬ್ಲಿಕ್ ಬಳ್ಳಾರಿ ಅಲ್ಲ ಅಧ್ಯಕ್ಷರೇ, ಏನಿಲ್ಲ, ನಾನೇನು ಜಾಸ್ತಿ ಇದು ಮಾತಾಡೋಕೆ ಹೋಗಲ್ಲ. ಅವತ್ತೇನಾಗಿದೆ ಆ ಅಕ್ರಮ ಗಣಿಗಾರಿಕೆ ವಿಷಯದಲ್ಲಿ, ಅದರಲ್ಲಿ ನಾಗೇಂದ್ರ ಅವರು, ಆನಂದ್ ಸಿಂಗ್ ಅವರು, ಸುರೇಶ್ ಬಾಬು ಅವರು, ಅನಿಲ್ ಲಾಡ್ ಇರಬಹುದು, ಸಾಕಷ್ಟು ಮಂದಿ ಶಾಸಕರು ಅಕ್ಯೂಸ್ಗಳಾಗಿರುವಂಥದ್ದು. ನನ್ನ ಮೇಲೆ ಇರುವಂತ ಆರೋಪ, ಆ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿದ್ದು ಅಕ್ರಮಗಳನ್ನ ತಡೆಯೋದಕ್ಕೆ ಆಗಿಲ್ಲ ಅಂತ ಹೇಳಿ ಸಿಬಿಐ ಅವರು ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಅಂದ್ರೆ ಅವತ್ತು ರಿಪಬ್ಲಿಕ್ ಆಫ್ ಬಳ್ಳಾರಿ ಆಗೋದಕ್ಕೆ ಮೂಲ ವ್ಯಕ್ತಿಗಳನ್ನ ಎರಡನೇದು ಬೆಳಕಿಗೆ ಚೆಲ್ತಾ ಇದ್ದೀನಿ. ರಾಜ್ಯದ ಜನತೆ ಈ ಸದನದಿಂದ ತಪ್ಪು ಮಾಹಿತಿ. ಒಂದು ನಿಮಿಷ ಇದು, ಮಾನ್ಯ ಮುಖ್ಯಮಂತ್ರಿಯವರು ಒಂದು ನಿಮಿಷ ಸಂಡೂರ್ಗೆ ಹೋದಾಗ ಅವ್ರಿಗೆ ಏನ್ ನಡೀತಾ ಅಧ್ಯಕ್ಷರೇ, ಶ್ರೀರಾಮುಲು ಅವರು ಹೇಳಿರೋದು ಸರ್ಕಾರ ಪಾರದರ್ಶಕವಾಗಿ ಇವತ್ತು 3 ಗನ್ಮ್ಯಾನ್ಗಳನ್ನ ಅರೆಸ್ಟ್ ಮಾಡಿದ್ದೀರಿ. ಆಯ್ತು, ಅದು ಚರ್ಚೆ ಯಾರು ಕೊಲೆ ಮಾಡಿದಾನೋ ಆ ಚರ್ಚೆ ಮಾತಾಡಿ ಅಲ್ಲ, ಪ್ರೈವೇಟ್ ಚರ್ಚೆ ಪ್ರೈವೇಟ್ ಗನ್ಮ್ಯಾನ್ಗಳನ್ನ ತಗೊಂಡ್ ಬರೋದಕ್ಕೆ ಯಾರು ಕಾಂಗ್ರೆಸ್ ಕಾರ್ಯಕರ್ತ ಕೊಲೆ ಮಾಡಿದ್ದಾನೆ. ಆ ಕೊಲೆ ಮಾಡಿದಾಗ ಆ ಗನ್ಮ್ಯಾನ್ ಯಾರು ಇಟ್ಕೊಂಡಿದ್ದಾರೆ? ತನಿಖೆ ಮತ್ತೆ ನೋಡುವ ಸಂಸ್ಕೃತಿ